ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇಷ್ಟು ಬೇಗ ಎದ್ದು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ನೋಡಿ ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಆದರೆ ಬೆಳಗ್ಗೆ 4:15ಗೆ ಹೊರಟಿದ್ದೀನಿ. ತುಂಬ ಅಂದರೆ ತುಂಬ ಚಳಿ ಇದೆ. ನಮ್ಮ ಮನೆಯಿಂದ ನಾನು ಹೋಗೋ ಲೊಕೇಶನ್ಗೆ 35 ಕಿಲೋಮೀಟರ್ ಇದೆ. ಅಷ್ಟು ದೂರ ಗಾಡಿ ಓಡಿಸ್ಕೊಂಡು ಹೋಗಬೇಕು. ಬಟ್ ಹೋಗ್ತೀನಿ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ನಂಗೆ ಇದೊಂದು ಸುಂದರವಾದ ವ್ಯೂ ಪಾಯಿಂಟ್ ಕಾಣ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ಅಲ್ಲೇ ನಿಂತ್ಕೊಂಡಿರೋಣ ಅಂತ ಅನಿಸ್ಬಿಡ್ತು. ಬಟ್ ಚಳಿಗೆ ಬಂದಿದ್ನಲ್ಲ, ಅದೊಂಥರ ಎಳೆ ಬಿಸಿಲು ಥರ ನನಗೆ ಹೊಡಿತಿತ್ತು ಫೇಸ್ಗೆ. ತುಂಬಾ ಚೆನ್ನಾಗಿತ್ತು ನನಗೆ. ಅದಕ್ಕೆ ಅಲ್ಲೇ ಸ್ವಲ್ಪ ಹೊತ್ತು ಗಾಡಿ ಹಾಕ್ಬಿಟ್ಟು ನಿಂತ್ಕೊಂಡೆ. ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಆ ತೆಂಗಿನ ಮರಗಳು, ಆ ನೀರು, ಅದ್ರ ಮಧ್ಯ ಸೂರ್ಯ, ವಾವ್, ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಸ್ವಲ್ಪ ತಂಗೆ ಗಾಡಿ ಹಾಕ್ಕೊಂಡು ನಿಂತ್ಕೊಂಡೆ. ಬಟ್ ಯಾರೂ ಇರಲಿಲ್ಲ ಅಲ್ಲಿ ರೋಡಲ್ಲಿ. ಚೆನ್ನಾಗಿತ್ತು ನಾನು ಹೋಗೋ ರೋಡ್ ಹತ್ರ ವ್ಯೂ. ಮತ್ತೆ ನೋಡಿಕೊಂಡು ಹಾಗೆ ಹೊರಟೆ. ತುಂಬ ಅಂದರೆ ತುಂಬ ಚಳಿ ಇತ್ತು. ಬಂದುಬಿಟ್ಟು ಗಾಡಿ ನಿಲ್ಲಿಸಿದೆ. ಎಲ್ಲ ತೆಗೆದು ಕೈಯೆಲ್ಲ ಕೋಲ್ಡ್ ಆಗಿಬಿಟ್ಟಿತ್ತು ನನಗಂತೂ. ನಾನು ಬಂದಿದ್ದ ಲೊಕೇಶನ್ ಇದು PU ಕಾಲೇಜು. ನಾನು ವರ್ಕ್ ಮಾಡ್ತಾ ಇರೋದು ಮೇಕಪ್ ಆರ್ಟಿಸ್ಟ್ ಮತ್ತು ಹೇರ್ ಸ್ಟೈಲಿಶ್ ಆಗಿ. ಇದು ಒಂದು ಮೂವಿ, ಹೊಸ ಮೂವಿ. ಇವರೇ ಹೀರೋಯಿನ್. ಅದಕ್ಕೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಮೇಕಪ್ ಸ್ಟಾರ್ಟ್ ಆಯಿತು ನಮ್ಮದು. ನನ್ನ ವರ್ಕ್ ಮುಗ್ದಿತ್ತು. ಮೇಕಪ್ ಮಾಡ್ತಾಯಿದ್ರು. ಇವು ಮ್ಯಾಮ್ ನಿಮಗೆ ಗೊತ್ತಿರುತ್ತೆ, ಭವಾನಿ ಮ್ಯಾಮ್ ಅಂತ. ತುಂಬ ಅಂದರೆ ತುಂಬ ಫ್ರೆಂಡ್. ನಮಗಂತೂ ಇವ್ರ ಜೊತೆ ಇದ್ದು ಆ ಡೇ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಬಟ್ ಅವರು ಕ್ಯಾರೆಕ್ಟ್ರೆಲ್ಲ ನೋಡಿದಾಗ ವಿಲನ್ ಥರ ಇರ್ತಾರೆ. ಬಟ್ ಸೆಟ್ಟಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಎಲ್ಲರ ಜೊತೆನೂ. ನಂಗೆ ತುಂಬ ಇಷ್ಟ ಆದರು ಇವರು. ಹಾಗೆ ಅವ್ರಿಗೂ ಏರ್ಸ್ ಎಲ್ಲ ಸೆಟ್ ಮಾಡ್ಕೊತಾ ಇದ್ದೆ. ಲಾಸ್ಟಿಗೆ ಟಿಫನ್, ಹೊಟ್ಟೆ ಬೇರೆ ಹಸಿತಾ ಇತ್ತು ನನಗೆ. ಸರಿ ಸೆಟ್ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಅವ್ರಿಗೆ. ತುಂಬಾ ಏನೇನೋ ಸ್ಟೋರಿಗಳೆಲ್ಲ ಹೇಳ್ತಿದ್ರು ನಮಗೆ. ಬಟ್ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು. ಒಬ್ಬೊಬ್ಬರು ಮುಖಕ್ಕೆ ಗಂಟು ಹಾಕ್ಕೊಂಡಿರ್ತಾರೆ. ನಮ್ಗೆ ಇಷ್ಟನೂ ಆಗಲ್ಲ ಅವ್ರ ಜೊತೆ ಮಾತಾಡೋಕ್ಕೆ. ಬಟ್ ಇವ್ರು ಆ ಥರ ಇರಲಿಲ್ಲ. ಅವರೇ ಕರೆದು ವಾಲಂಟಿಯರಾಗಿ ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ತುಂಬ ಇಷ್ಟ ಆದರು ನನಗೆ ಮಾತ್ರ ಅವರು. ಅವ್ರಿಗೆ ಹಾಗೆ ಹೇರ್ ಸೆಟ್ ಮಾಡಿಕೊಂಡು ಸರಿ ಅವರು ವೀಡಿಯೋಗಳು ಮಾಡ್ಕೊತಾ ಇದ್ರು. ನನ್ನ ಕೇಳಿದ್ರು ಯೂಟ್ಯೂಬ್ಗೆ ಹಾಕೋದಂತ. ಹೌದು ಮ್ಯಾಮ್ ಅಂತ ಅಂದೆ. ಅವ್ರು ಸಪೋರ್ಟ್ ಮಾಡ್ತೀನಿ ಅಂತ ಅಂದರು. ಅಲ್ಲಿಂದ ಮುಗಿಸ್ಕೊಂಡು ನಾನು ಬಂದಿದ್ದು ಟಿಫನ್ ಮಾಡೋಕ್ಕೆ. ತುಂಬ ಇಷ್ಟವಾಗಿ ಹೋಗಿತ್ತು. ತುಂಬ ಚೆನ್ನಾಗಿತ್ತು ಟಿಫನ್, ಮಾತ್ರ ಇಷ್ಟ ಆಯಿತು. ನಾನು ಪುನಃ ಮ್ಯಾಮ್ ಎಲ್ಲ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡ್ರು. ಸರಿ ಅಂದ್ಬಿಟ್ಟು ಹೇರ್ ಸ್ಟೈಲ್ ಮಾಡಿಬಿಟ್ಟು ಅವ್ರನ್ನ ಕಳ್ಸೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಈ ಕಾಸ್ಟ್ಯೂಮಲ್ಲಂತೂ ಚೆನ್ನಾಗಿ ಕಾಣ್ತಿದ್ರು ಮ್ಯಾಮ್ಗೆ. ಇದು ಬ್ಲೌಸ್ ಡಿಸೈನ್ ಎಲ್ಲ ತುಂಬ ಇಷ್ಟ ಆಯಿತು. ಅಂದರೆ ಇವ್ರ ಕ್ಯಾರೆಕ್ಟ್ರ್ ಇರೋದೇ ಇದರಲ್ಲಿ ಆ ಥರ. ಬಟ್ ನಾನು ಕ್ಯಾರೆಕ್ಟ್ರ್ ಇನ್ನೊಂದು ರಿವೀಲ್ ಮಾಡೋ ಹಾಗಿಲ್ಲ. ಮೂವಿ ಬಂದಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆ ಮೂವಿನ ಎಲ್ಲರೂ ಹೋಗಿ ನೋಡಿ ಆಯಿತಾ. ಚೆನ್ನಾಗಿರುತ್ತೆ ಅನಿಸುತ್ತೆ ಸ್ಟೋರಿ ಕೇಳಿದಾಗ. ಮತ್ತು ನಾನು ಬಂದು ಕೂಡ ಆ ಥರದ್ದು ಮರ್ತೋಗ್ಬಿಟ್ಟಿದ್ದೆ. ಮ್ಯಾಮೇ ಒಂದು ಐಡಿಯಾ ಕೊಟ್ಟರು ನನಗೆ. ತುಂಬ ಚೆನ್ನಾಗಿತ್ತು ಐಡಿಯಾ ಮಾತ್ರ. ಅದೇ ಥರ ಮಾಡಿ ಅವ್ರಿಗೆ ಹಂಗೆ ಬಣ್ಣ ಹಾಕಿದ್ದು. ಆಮೇಲೆ ಅವ್ರ ಕಾಸ್ಟ್ಯೂಮ್ ಅವ್ರ ಜೊತೆ ಏನೋ ಮಾತಾಡ್ತಾಯಿದ್ರು, ಏನೇನು ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅವ್ರ ಬೊಟ್ಟು ದೊಡ್ಡದಾಗಿತ್ತು ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ರು ಚಿಕ್ಕದಾಗಿ. ಅವ್ರಿಗೆ ಇದು ಇಷ್ಟ ಆಯಿತು ಆ್ಯಕ್ಚುಲಿ ಬೊಟ್ಟು ಇಟ್ಕೊಂಡಿದ್ದು. ಯಾಕಂದರೆ ಅಷ್ಟು ದೊಡ್ಡದು ಇಟ್ಕೊಂಡ್ರೆ ಅವ್ರ ಕ್ಯಾರೆಕ್ಟರ್ ಹಾಗೆ ಇದೆ ಈ ಮೂವಿಲಿ. ಅದಕ್ಕೋಸ್ಕರ ಅಷ್ಟು ದೊಡ್ಡದು ಇಟ್ಕೊಂಡಿದ್ದಾರೆ. ಅವ್ರ ಕಾಸ್ಟ್ಯೂಮ್ ಎಲ್ಲ ರೆಡಿ ಆದಮೇಲೆ ನಾವು ನೆಕ್ಸ್ಟು ಶೂಟಿಂಗ್ ಸ್ಪಾಟ್ ಹತ್ರ ಹೋಗಬೇಕಿತ್ತು. ಅದಕ್ಕೋಸ್ಕರ ನಾವು ರೆಡಿ ಆಗ್ತಾ ಇದ್ವಿ. ಮ್ಯಾಮ್ ಇನ್ನೇನು ರೆಡಿ ಆಗಿಬಿಟ್ರು. ಸರಿ ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದು ಶೂಟಿಂಗ್ ಸ್ಪಾಟ್ಗೆ. ಅಲ್ಲಿ ಹೀರೋದು ಕಾರ್ ಸೀನ್ ನಡೀತಾ ಇತ್ತು. ಹೀರೋನು ತುಂಬ ಚೆನ್ನಾಗಿದ್ದಾರೆ. ಮತ್ತು ಜೂನಿಯರ್ಸ್ನೆಲ್ಲ ಕರೆಸಿದ್ರು ಡಾಕ್ಟ್ರು ಕ್ಯಾರೆಕ್ಟರ್ಗೆ. ಅವರು ರೀಲ್ಸ್ ಮಾಡ್ಕೊಂಡಿದ್ರು ರೂಮಲ್ಲಿ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಪುನಃ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಮಾತ್ರ ತುಂಬ ಡಿಲೇ ಮಾಡ್ತಾಯಿದ್ರು ತೆಗಿಯೋಕ್ಕೆ. ಒಂದೊಂದು ಅಂದರೆ ಸೀನ್ ಕೂಡ ಪರ್ಫೆಕ್ಟಾಗಿ ಬೇಕು ಅಂತ ನೋಡ್ತಾಯಿದ್ರು. ಹಾಗಾಗಿ ಡಿಲೇ ಆಯಿತು ತುಂಬ. ಮ್ಯಾಮ್ ಮಾತ್ರ ಒಂದೇ ಶಾರ್ಟಲ್ಲಿ ಪಟ್ ಅಂತ ಎಲ್ಲನೂ ಸೀನೆಲ್ಲ ಮುಗಿಸ್ಬಿಟ್ಟಿದ್ರು ಆಲ್ರೆಡಿ. ಅವರೇನು ಸ್ವಲ್ಪ ಸೀನ್ಗಿದ್ರು ಅಷ್ಟೇ. ಆಲ್ರೆಡಿ ಅವ್ರದ್ದು ಮುಗ್ದೋಗ್ಬಿಟ್ಟಿತ್ತು. ಲಾಸ್ಟಿಗೆ ಊರಿನ ಜನಗಳ ಸಮಸ್ಯೆ ಎಲ್ಲ ಬಗೆಹರಿಸ್ತಿದ್ದವರು ಅವ್ರ ಮನೆ ಸಮಸ್ಯೆನೇ ಬಗೆಹರಿಸ್ಕೊಳಕ್ಕಾಗಲಿಲ್ಲ. ಅವ್ರ ಮಕ್ಕಳಿಬ್ರು
ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾರೆ. ನಂತರ ಶೂಟಿಂಗ್ ಮುಗಿಸ್ಕೊಂಡು ಸ್ನ್ಯಾಕ್ಸ್ ರೆಡಿ ಇತ್ತು. ಜಿಲೇಬಿ ಮತ್ತು ಸಮೋಸ ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೆ. ಜಿಲೇಬಿ ಮಾತ್ರ ತುಂಬ ಟೇಸ್ಟ್. ನಾನು ಜಿಲೇಬಿ ಆಲ್ಮೋಸ್ಟ್ ತಿನ್ನಲ್ಲ. ಜಿಲೇಬಿ ಚೆನ್ನಾಗಿರೋದ್ರಿಂದ ನಂಗೆ ತುಂಬ ಇಷ್ಟ ಆಯಿತು. ಅಂಕಲ್ ಹತ್ರ 2 ಇಸ್ಕೊಂಡು ತಿಂದೆ. ಅದು ಮುಗಿಸ್ಕೊಂಡು ನಮ್ಮ ಶೂಟಿಂಗ್ ಮುಗೀತು ಅಂತ ಹೇಳಿ ಹೊರಟಾಗ ಅಲ್ಲಿ ಚೆನ್ನಾಗಿತ್ತು. ಅದನ್ನು ಚಂದ್ರ ನೋಡೋಕ್ಕೆ ಫುಲ್ ಚಂದ್ರ ಬಂದಿತ್ತು. ಅದನ್ನ ನೋಡಿಕೊಂಡು ಹಾಗೆ ಮನೆ ಕಡೆ ಹೊರಟೆ. ಮಾರ್ನಿಂಗ್ ಹೋಗ್ಬೇಕಂದ್ರೆ ಸನ್ಸೆಟ್ ನೋಡ್ಕೊಂಡು ಹೋದೆ. ಈವ್ನಿಂಗ್ ಬರ್ಬೇಕಾದ್ರೆ ಚಂದ್ರ ನೋಡ್ಕೊಂಡು ಮನೆ ಕಡೆ ಹೊರಟಿದ್ದೀನಿ. ತುಂಬ ಅಂದರೆ ತುಂಬ ಟಯರ್ಡಾಗಿ ಹೋಗ್ಬಿಟ್ಟಿತ್ತು ನನಗೆ. ಆಲ್ರೆಡಿ 9 o'clock ಆಗಿಬಿಟ್ಟಿತ್ತು ಮನೆಗೆ ಹೋಗೋಷ್ಟರಲ್ಲಿ. ಬಿಗ್ ಬಾಸ್ ನೋಡಬೇಕು ಅಂತ ಓಡೋಡಿ ಬಂದುಬಿಟ್ಟೆ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.